ಜೈನ ಸಮಾವೇಶ ಬಳಿಕ ಗುಣಧರ ನಂದಿ ಮುನಿ ಮಹಾರಾಜರು ಮಾತನಾಡಿದರು. ಜೈನರ ಜಾತಿ ಗಣತಿ ತಪ್ಪಾಗಿದೆ, ಅದನ್ನ ಸರಿಪಡಿಸಬೇಕು ಎಂದು ಆಗ್ರಹಿಸಿ ಸಮಾವೇಶ ಆಯೋಜನೆ ಮಾಡಲಾಗಿದೆ. ರಾಜ್ಯಪಾಲರ ಮೂಲಕ ಸರ್ಕಾರಕ್ಕೆ ಸಂದೇಶ ಕೊಡಲು ಸಮಾವೇಶ ಮಾಡಿದ್ದೇವೆ. ಬಹಳ ದಿನಗಳಿಂದ ನಿಗಮ ಮಂಡಳ ಮಾಡಲಿಕ್ಕೆ ಬೇಡಿಕೆ ಇದೆ, ಅದನ್ನ ಶೀಘ್ರವಾಗಿ ಮಾಡಬೇಕು. ಅದನ್ನ ಮಾಡದಿದ್ರೆ ಸಂಲೇಖನ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಅನುದಾನದಲ್ಲಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಹೆಚ್ಚಿಗೆ ಕೊಡಬೇಕು. ಜೈನರ ಪವಿತ್ರ ಶಿಖರಜಿ ಯಾತ್ರೆಗೆ ಹಣ ಕೊಡಬೇಕು. ರಾಜ್ಯಪಾಲರು ಇಂದು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ, ಇದರ ವಿರುದ್ಧ ನಾನು ಕ್ರಮ ಜರುಗಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಈ ಕುರಿತು ಹೇಳುತ್ತೇವೆ ಎಂದು ರಾಜ್ಯಪಾಲರು ತಿಳಿಸಿದರು. ಸಮಾವೇಶ ನಮ್ಮ ಜಾತಿಗನ್ನ ತಪ್ಪಾಗಿದೆ, ಅದನ್ನು ಸರಿಪಡಿಸಬೇಕಂತೇಳಿ ಸಮಾವೇಶ ರಾಜ್ಯಪಾಲ ಮುಖಾಂತರ ನಾವು ಸಂದೇಶ ಕೊಡೋಕೆ ಸಮಾವೇಶ ಮಾಡಿದಾವೆ. ನಮ್ಮ ನಿಗಮ ಮಂಡಲ ಬಹಳ ದಿವಸದ ಪೆಂಡಿಂಗ್ ಐತೆ, ಶೀಘ್ರ ಮಾಡಬೇಕು. ಅದು ಮಾಡೋಲಾದರೆ ನಾವು 12 ತಿಂಗಳ ನಂತರ ಸಂಲೇಖನ ಕಡೆ ನಾವು ಹೋಗುತ್ತೇವೆ. ಅದೇ ರೀತಿಯಲ್ಲಿ ನಾವು ಇದ್ದಂಥ ನಮ್ಗೆ ಅನುದಾನದಲ್ಲಿ ಬಡವರು ಮಕ್ಕಳಿಗೆ ಸ್ಕಾಲರ್ಶಿಪ್ ಜಾಸ್ತಿ ಕೊಡಬೇಕಾ ಅಂಥೇಳಿ ನಮ್ಮದು ಅಪೇಕ್ಷೆ ಇದೆ. ಅದೇ ರೀತಿಯಲ್ಲಿ ಅನೇಕ ಪ್ರಕಾರ ದಿವಸದಿಂದ ಶಿಖರ್ಜಿ ಯಾತ್ರಾದ ನಾವು ಅಪೇಕ್ಷೆ ಇದೆ. ಹೆಂಗೆ ಹಜ್ಗೆ ಯಾತ್ರಾಗಿ ನೀವು ದುಡ್ಡು ಕೊಡ್ತೀರಿ, ಹಂಗೆ ನಮ್ಮ ಅಲ್ಪಸಂಖ್ಯಾತರಿಗೆ ನಮಗಿದ್ದಂಥ ಶಿಖರ್ಜಿ ಯಾತ್ರಾ ದುಡ್ಡು ಕೊಡಬೇಕಂತೇಳಿ ಅಪೇಕ್ಷೆ ಇದೆ. ಅಜಿತ್ ಕೋರ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ.